Hello everyone, welcome to Sanmargaha classes. Let us see question number 26 of the chapter Crop Production and Management. Mention different techniques that are followed to store the harvested grains. ಸರಿ, ಈಗ ನಮ್ ಬೀಜ ಹಾಕಿ ಆಗಿದೆ, ಬೆಳೆ ಎಲ್ಲ ಬಂತು ಅಂತ ಇಟ್ಕೊಳ್ಳೋಣ. ಈಗ ಆ ಬಂದಿರೋ ಬೆಳೆಯನ್ನ ಏನ್ ಮಾಡ್ಬೇಕು? ಹಾರ್ವೆಸ್ಟ್ ಮಾಡ್ಬೇಕು. ಹಾರ್ವೆಸ್ಟಿಂಗ್ ಗ್ರೇನ್ಸ್ ಅಂದ್ರೆ ಮೀನಿಂಗ್ ಏನು? ಕಟಿಂಗ್ ದ ಕ್ರಾಪ್ಸ್ ವೆನ್ ದೇ ಆರ್ ಮೆಚ್ಯೂರ್. ಯಾವಾಗ ಬೇಕು ಅವಾಗ ಕಟ್ ಮಾಡೋದಲ್ಲ, ವೆನ್ ದೇ ಆರ್ ಮೆಚ್ಯೂರ್ ಅವಾಗ ಕಟ್ ಮಾಡ್ತೀವಲ್ಲ, ಹಾರ್ವೆಸ್ಟ್ ಮಾಡೋದು ಅಂತ ಹೇಳ್ತೀವಿ. ಸೊ ದಿಸ್ ಹಾರ್ವೆಸ್ಟೆಡ್ ಗ್ರೇನ್ಸ್ ಅದನ್ನ ನಾವು ಕರೆಕ್ಟ್ ಆಗಿ ಸ್ಟೋರ್ ಮಾಡಿರ್ಬೇಕು. ಬಿಕಾಸ್ ದೇ ಆರ್ ಇನ್ ಲಾರ್ಜರ್ ಕ್ವಾಂಟಿಟಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರುತ್ತೆ. ಅದನ್ನ ಸ್ಟೋರ್ ಮಾಡೋದು ಕೂಡ ಮುಖ್ಯ. 1 ವರ್ಷದ ತನಕನೂ ಅದನ್ನ ಸ್ಟೋರ್ ಮಾಡ್ತಾರೆ ಅಲ್ವಾ? ಮೆನ್ಷನ್ ಡಿಫರೆಂಟ್ ಟೆಕ್ನಿಕ್ಸ್ ದಟ್ ಆರ್ ಫಾಲೋಡ್ ಟು ಸ್ಟೋರ್ ದ ಹಾರ್ವೆಸ್ಟೆಡ್ ಗ್ರೇನ್ಸ್. The techniques used to store harvested grains are drying the grains well before storage. This drying is very important because if moisture is present, ಅದು ಮಾಯಿಶ್ಚರ್ ಇದ್ರೆ ಏನಾಗಬಹುದು? ಪೆಸ್ಟ್, ಫಂಗಸ್ ಇವೆಲ್ಲ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬ್ಯಾಕ್ಟೀರಿಯಾ ಅಲ್ವಾ, ಅವು ಸೀಡ್ ಅನ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಡ್ರೈಯಿಂಗ್ ದ ಗ್ರೇನ್ಸ್ ವೆಲ್ ಬಿಫೋರ್ ಸ್ಟೋರೇಜ್, ದಟ್ ಈಸ್ ಇಂಪಾರ್ಟೆಂಟ್. ಸ್ಟೋರಿಂಗ್ ಗ್ರೇನ್ಸ್ ಇನ್ ಜೂಟ್ ಬ್ಯಾಗ್ಸ್ ಆರ್ ಮೆಟಲ್ ಬಿನ್ಸ್. ಜೂಟ್ ಬ್ಯಾಗ್ಸ್ ಅಥವಾ ಮೆಟಲ್ ಬಿನ್ಸ್ ಅಲ್ಲಿ ಸ್ಟೋರ್ ಮಾಡುವಂತದ್ದು. ದಿಸ್ ಜೂಟ್ ಬ್ಯಾಗ್ಸ್ ಅಲೋ ಗುಡ್ ಏರಿಯೇಷನ್ಗೆ ಹೆಲ್ಪ್ ಮಾಡುತ್ತೆ ಜೂಟ್ ಬ್ಯಾಗ್ಸ್. ಯೂಸಿಂಗ್ ನೀಮ್ ಲೀವ್ಸ್ ಆರ್ ಕೆಮಿಕಲ್ಸ್ ಟು ಪ್ರೊಟೆಕ್ಟ್ ಫ್ರಾಮ್ ಇನ್ಸೆಕ್ಟ್ಸ್ ಎಲ್ಲ ಬರದೇ ಇರೋ ತರ ಕೆಮಿಕಲ್ಸ್ ಅನ್ನ ಅಥವಾ ನೀಮ್ಸ್ ಅನ್ನ ಯೂಸ್ ಮಾಡಿ ಸ್ಟೋರ್ ಮಾಡ್ತಾರೆ. ಆಲ್ಸೋ ಕೀಪಿಂಗ್ ಗ್ರೇನ್ಸ್ ಇನ್ ಗೋಡೌನ್ಸ್ ಆರ್ ಸೈಲರ್ಸ್. ಇದನ್ನ ಗ್ರೇನ್ಸ್ ಅನ್ನ ಗೋಡೌನ್ಸ್ ಅಲ್ಲಿ ಅಥವಾ ಸೈಲರ್ಸ್ ಅಲ್ಲಿ ಹೋದ್ರ ಥ್ರೂ ಸ್ಟೋರ್ ಮಾಡಿರ್ತಾರೆ. ಸೊ ದೀಸ್ ಆರ್ ದ ಡಿಫರೆಂಟ್ ಟೆಕ್ನಿಕ್ಸ್ ಯೂಸ್ ಟು ಸ್ಟೋರ್ ಹಾರ್ವೆಸ್ಟೆಡ್ ಗ್ರೇನ್ಸ್. ಥ್ಯಾಂಕ್ ಯು. Retaking question number 26. Hello everyone, welcome to Sanmargaha classes. Let us see question number 26 of the chapter Crop Production and Management.
ಮೆನ್ಷನ್ ಡಿಫರೆಂಟ್ ಟೆಕ್ನಿಕ್ಸ್ ದಟ್ ಆರ್ ಫಾಲೋಡ್ ಟು ಸ್ಟೋರ್ ದ ಹಾರ್ವೆಸ್ಟೆಡ್ ಗ್ರೇನ್ಸ್. ಹಾರ್ವೆಸ್ಟೆಡ್ ಗ್ರೇನ್ಸ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಯಾವ್ಯಾವ್ದು ಡಿಫರೆಂಟ್ ಟೆಕ್ನಿಕ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಹಾರ್ವೆಸ್ಟಿಂಗ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕಟಿಂಗ್ ಆಫ್ ಕ್ರಾಪ್ ವೆನ್ ದೇ ಆರ್ ಮ್ಯಾಚ್ಯೂರ್. ಯಾವಾಗ ಬೆಳೆಗಳು ಮ್ಯಾಚ್ಯೂರ್ ಆಗಿರ್ತವೆ ಅವಾಗ ಅದನ್ನ ಕಟ್ ಮಾಡೋದನ್ನ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ. ಸೊ ಈಗ ದೇ ಆರ್ ಇನ್ ಲಾರ್ಜರ್ ಕ್ವಾಂಟಿಟಿ ಅಲ್ವಾ, ಇವೆಲ್ಲ ಲಾರ್ಜರ್ ಕ್ವಾಂಟಿಟಿಯಲ್ಲಿ ಇರ್ತವೆ. ಸೊ ಸ್ಟೋರಿಂಗ್ ದೆಮ್ ಈಸ್ ಇಂಪಾರ್ಟೆಂಟ್ ಪ್ರೊಸೆಸ್. ಸ್ಟೋರ್ ಮಾಡಬೇಕು, ಇದು ಕೂಡ ಇಂಪಾರ್ಟೆಂಟ್ ಪ್ರೊಸೆಸ್ ಇರುತ್ತೆ. ಯಾಕೆ ಇಲ್ಲಿ ಓಕೆ, ರೀಟೇಕಿಂಗ್ ಕ್ವಶನ್ ನಂಬರ್ 26. Hello everyone, welcome to Sanmargaha classes. Let us see question number 26 of the chapter crop production and management. Store the harvested grains. ಹಾರ್ವೆಸ್ಟ್ ಮಾಡಿರುವಂತಹ ಗ್ರೇನ್ಸ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಟೆಕ್ನಿಕ್ಸ್ ಯಾವ್ಯಾವುದು ಅಂತ ಕೇಳ್ತಿದ್ದಾರೆ. ಸೊ ವಾಟ್ ಇಸ್ ಮೀನ್ ಬೈ ಹಾರ್ವೆಸ್ಟಿಂಗ್? ಹಾರ್ವೆಸ್ಟಿಂಗ್ ಇಸ್ ನಥಿಂಗ್ ಬಟ್ ಕಟಿಂಗ್ ಆಫ್ ಕ್ರಾಪ್ಸ್ ವೆನ್ ದೇ ಆರ್ ಮೆಚ್ಯೂರ್. ಯಾವಾಗ ಕ್ರಾಪ್ಸ್ ಮೆಚ್ಯೂರ್ ಆಗುತ್ತೆ ಅವಾಗ ಅದನ್ನ ಕಟ್ ಮಾಡಬೇಕು. ಈಗ ದಿಸ್ ಹಾರ್ವೆಸ್ಟೆಡ್ ಗ್ರೇನ್ಸ್ ಹ್ಯಾಸ್ ಟು ಬಿ ಸ್ಟೋರ್ಡ್ ವೆಲ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಸ್ಟೆಪ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇರುತ್ತೆ. ಅದನ್ನ ಸರಿಯಾಗಿ ಸ್ಟೋರ್ ಮಾಡಬೇಕು ಬಿಕಾಸ್ ದೇ ಆರ್ ಇನ್ ಲಾರ್ಜರ್ ಕ್ವಾಂಟಿಟಿ. ಲಾರ್ಜರ್ ಕ್ವಾಂಟಿಟಿಯಲ್ಲಿ ಇರ್ತದೆ, ಹಾಗೆ ಅದನ್ನ ವರ್ಷಗಟ್ಲೆ ಉಪಯೋಗಿಸ್ತಾರೆ. ಸೊ ವಾಟ್ ಆರ್ ದ ಡಿಫರೆಂಟ್ ಟೆಕ್ನಿಕ್ಸ್? The techniques used to store harvested grains are drying the grains well before storage. This is very important. We have to dry the grains before storing them. ಯಾಕೆ? ಇಲ್ಲ ಅಂದ್ರೆ ಏನಾಗುತ್ತೆ? The moisture content is present. ಅವಾಗ ಪೆಸ್ಟ್ಸ್ ಇರ್ಬೋದು ಅಥವಾ ಇನ್ಸೆಕ್ಟ್ಸ್ ಆರ್ ಬ್ಯಾಕ್ಟೀರಿಯಾ, ಫಂಗೈ ಇವೆಲ್ಲ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದೇ ಮೇ ಡ್ಯಾಮೇಜ್ ದ ಸೀಡ್ಸ್. ಸ್ಟೋರಿಂಗ್ ಗ್ರೇನ್ಸ್ ಇನ್ ಜೂಟ್ ಬ್ಯಾಗ್ಸ್ ಆರ್ ಮೆಟಲ್ ಬಿನ್ಸ್. ಜೂಟ್ ಬ್ಯಾಗ್ಸ್ ಅಥವಾ ಮೆಟಲ್ ಬಿನ್ಸ್ ಅಲ್ಲಿ ಸ್ಟೋರ್ ಮಾಡಬಹುದು. ಯೂಸಿಂಗ್ ನೀಮ್ ಲೀವ್ಸ್ ಆರ್ ಕೆಮಿಕಲ್ಸ್ ಟು ಪ್ರೊಟೆಕ್ಟ್ ಫ್ರಮ್ ಇನ್ಸೆಕ್ಟ್ಸ್. ಇನ್ಸೆಕ್ಟ್ಸ್ ಎಲ್ಲ ಬರದೇ ಇರೋ ರೀತಿ ವಿ ಕ್ಯಾನ್ ಯೂಸ್ ನೀಮ್ ಲೀವ್ಸ್ ಆರ್ ಕೆಮಿಕಲ್ಸ್. ಕೀಪಿಂಗ್ ಗ್ರೇನ್ಸ್ ಇನ್ ಗೋಡೌನ್ಸ್ ಆರ್ ಸೈಲೋಸ್. ಗೋಡೌನ್ಸ್ ಅಲ್ಲಿ ಅಥವಾ ಸೈಲೋಸ್ ಅಲ್ಲಿ ದೊಡ್ಡ ದೊಡ್ಡ ಈ ರೀತಿ ಸಂಗ್ರಹಾಗಾರದಲ್ಲಿ ಅದನ್ನ ಇಟ್ಟು ಸ್ಟೋರ್ ಮಾಡ್ಕೋಬಹುದು. These are the different techniques that are followed to store the harvested grains. Thank you.